ಐಟಿ ಸಿಟಿ ಬೆಂಗಳೂರು ಹಿಂದೂಗಳಿಗೆ ಸೇಫ್ ಅಲ್ವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಐಟಿ ಸಿಟಿ ಬೆಂಗಳೂರು ಹಿಂದೂಗಳಿಗೆ ಎಷ್ಟು ಸೇಫ್? ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ತೇರು ಎಳೆಯುವಾಗ ಮುಸ್ಲಿಂ ಯುವಕರು ಅಟ್ಟಹಾಸವನ್ನ ತೋರಿಸಿದ್ದಾರೆ. ಅನ್ಯ ಕೋಮಿನವರು ಕಲ್ಲು ತೂರಿದ್ದಾರೆ ಅಂತ ಸದ್ಯಕ್ಕೆ ಆರೋಪವನ್ನ ಮಾಡಲಾಗಿದೆ. ಜೆಜೆಆರ್ ನಗರದ ವಿಎಸ್ ಗಾರ್ಡನ್ ಬಳಿಯ ದೇಗುಲ ಮಾಲೆ ಹಾಕಿದ್ದ ಇಬ್ಬರು ಯುವತಿಯರಿಗೆ ಕಲ್ಲೇಟು ಬಿದ್ದಿದೆ. ನೆನ್ನೆ ರಾತ್ರಿ ಸುಮಾರು 8 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಓಂ ಶಕ್ತಿ ದೇಗುಲದ ಒಂದು ಕಡೆ ಹಿಂದೂಗಳ ವಾಸ, ದೇವಸ್ಥಾನ ಮತ್ತೊಂದು ಕಡೆ ಮುಸ್ಲಿಮರಿದ್ದಾರೆ. ಮುಸ್ಲಿಮರು ಇರುವ ಕಡೆಯಿಂದಲೇ ಬಂದಿರುವಂತಹ ಕಲ್ಲಿದು. ಜೆಜೆಆರ್ ನಗರ ನಿಗಿ ಇನ್ನು ಪೊಲೀಸ್ ಬಂದೋಬಸ್ತನ್ನ ಒದಗಿಸಲಾಗಿದೆ. ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ ಆಗಿದೆ. ಇನ್ನು ಐಟಿ ಸಿಟಿ ಬೆಂಗಳೂರು ಹಿಂದೂಗಳಿಗೆ ಎಷ್ಟು ಸೇಫ್ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಸಾಕಷ್ಟು ಉದಾಹರಣೆಗಳಿದಾವೆ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಿರುವಂಥದ್ದು. ನೀವು ಗಮನಿಸ್ತಾ ಇರಬಹುದು, ಯುವತಿಯರ ಮೇಲೆ ಕಲ್ಲು ಎಸೆತ ಆಗಿದೆ. ಸದ್ಯಕ್ಕೆ ಅನ್ಯ ಕೋಮಿನವರು ಕಲ್ಲು ತೂರಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಗಮನಿಸ್ತಾ ಇದ್ದೀರಾ ಫೋಟೋದಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಕಲ್ಲು ತೂರಾಟ ಆಗಿದೆ ಅಂತ. ತಲೆಗೂ ಕೂಡ ಪೆಟ್ಟಾಗಿದೆ. ಅವರನ್ನ ಆಸ್ಪತ್ರೆಗೂ ಕೂಡ ಕರ್ಕೊಂಡು ಹೋಗ್ಲಾಯಿತು. ಜೊತೆಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿದೆ. ಮಾಲೆ ಹಾಕಿದ್ದ ಇಬ್ಬರು ಯುವತಿಯರ ಮೇಲೆ ಈ ಒಂದು ಕಲ್ಲು ತೂರಾಟ ಮಾಡಲಾಗಿದೆ. ನೆನ್ನೆ ರಾತ್ರಿ ಸುಮಾರು 8 ಗಂಟೆಗೆ ನಡೆದಿರುವ ಘಟನೆ ಅಂತ ಅಂದಾಜಿಸಲಾಗಿದೆ. ಇನ್ನು ಓಂ ಶಕ್ತಿ ದೇಗುಲ ಏನಿದೆ, ಒಂದು ಕಡೆ ಹಿಂದೂಗಳು ವಾಸ ಮಾಡ್ತಾರೆ. ದೇವಸ್ಥಾನದ ಮತ್ತೊಂದು ಭಾಗದಲ್ಲಿ ಮುಸ್ಲಿಮರು ಇದ್ದಾರೆ. ಮುಸ್ಲಿಮರ ಕಡೆಯಿಂದಲೇ ಈ ಒಂದು ಕಲ್ಲು ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಮುಸ್ಲಿಮರು ಈ ಒಂದು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಇನ್ನು ಜೆಜೆಆರ್ ನಗರದಲ್ಲಿ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನು ಒದಗಿಸಿದ್ದಾರೆ. ಯಾಕೆಂದರೆ ಕೋಮು ಸಂಘರ್ಷ ಆಗಬಾರ್ದು, ಕೋಮು ಗಲಭೆಗಳು ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತನ್ನು ಒದಗಿಸಿದ್ದಾರೆ. ಇಬ್ಬರು ಯುವತಿಯರಿಗೆ ಕಲ್ಲೇಟು ಬಿದ್ದಿದೆ. ಹಾಗಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿದೆ. ಜೆಜೆ ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯ ಕಿಚ್ಚು. ಕಿಡಿಗೇಡಿಗಳ ವಿರುದ್ಧ ಓಂ ಶಕ್ತಿ ಮಾಲಾಧಾರಿಗಳ ಕಿಡಿ. ದುಷ್ಕರ್ಮಿಗಳ ಬಂಧನಕ್ಕೆ ಒತ್ತಾಯಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳನ್ನ ಬಂಧಿಸುವುದಾಗಿ ಪೊಲೀಸರು ಸದ್ಯ ಭರವಸೆ ಕೊಟ್ಟಿದ್ದಾರೆ. ಪೊಲೀಸರ ಭರವಸೆಯ ಹಿನ್ನೆಲೆ ಪ್ರತಿಭಟನೆ ವಾಪಸ್. ಕಲ್ಲು ತೂರಾಟ ಸಂಬಂಧ ಜೆಜೆ ನಗರ ಠಾಣೆಯಲ್ಲಿ ಎಫ್ಐಆರ್. ಮುಸ್ಲಿಂ ಯುವಕರು ಕಲ್ಲು ತೂರಿದ್ದಾರೆ ಅಂತ ಆರೋಪ. ಈ ಹಿಂದೆಯೂ ಇಂಥ ಹಲವು ಘಟನೆಗಳು ನಡೆದಿದೆ. ಜೆಜೆ ನಗರ ಜನರ ಭೇಟಿಯಾದ ಸಂಸದ ಪಿಸಿ ಮೋಹನ್ ಜೆಜೆ ನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗಿದೆ. ಕಿಡಿಗೇಡಿಗಳ ವಿರುದ್ಧ ಓಂ ಶಕ್ತಿ ಮಾಲಾಧಾರಿಗಳು ಕಿಡಿಕಾರ್ತಿದ್ದಾರೆ. ದುಷ್ಕರ್ಮಿಗಳ ಬಂಧನಕ್ಕೆ ಸದ್ಯಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರೊಟೆಸ್ಟ್ ಅನ್ನ ಈಗ ಸದ್ಯಕ್ಕೆ ಕೈ ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಪೊಲೀಸರು ಮನವೊಲಿಕೆಯನ್ನ ಮಾಡಿದ್ದಾರೆ. ಪ್ರತಿಭಟನಾ ನಿರತರದ್ದು ಒಂದು VS ಅಲ್ಲಿ ಓಂ ಶಕ್ತಿ ದೇವರ ಒಂದು ಸಣ್ಣ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಓಂ ಶಕ್ತಿ ಮೆರವಣಿಗೆಯಲ್ಲಿದ್ದಂಥ ಒಂದು ಹೆಣ್ಣುಮಗಳ ಮೇಲೆ ಯಾರೋ ಕಲ್ಲು ಎಸ್ತಿದ್ದಾರೆ ಮೇಲಿಂದ ಅಂಥೇಳಿ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸ್ ಠಾಣೆಗೆ ತೊಗೊಂಡು ಬಂದಿರ್ತಾರೆ. ಈ ಸಂಬಂಧ ನಾವು ಒಂದು FIRನ ಈಗಾಗಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ದಾಖಲೆ ಮಾಡಿ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿ ಆದಷ್ಟು ಬೇಗ ಆರೋಪಿಗಳನ್ನು ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅನ್ನೋ ಭರವಸೆ ಕೂಡ ನಾವು ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಮತ್ತು ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ ಈಗಾಗಲೇ ರವಾನಿಸಿದ್ದೀವಿ. ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡಿ ತನಿಖೆಯನ್ನು ಮುಂದುವರಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೀವಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ವೆರಿ ಗುಡ್ ಮಾರ್ನಿಂಗ್. ಮಾಲಾಧಾರಿ ಯುವತಿಯರ ಮೇಲೆ ಕಲ್ಲೆಸೆತ ಆಗಿದೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಹುಡುಕಾಟವನ್ನ ಒಂದು ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು? ಅರುಣ್, ಗುಡ್ ಮಾರ್ನಿಂಗ್ ಸೈತ್ಯ. ಏನು ನಿನ್ನೆ ಒಂದು ಜೆಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಏನೊಂದು ಲೇಔಟ್ ಏನಿದೆ, ಸೊ ಅಲ್ಲಿ ಒಂದು ಏನು ಓಂ ಶಕ್ತಿ ಏನು ಮಾಲಾಧಾರಿಗಳಿದ್ರು ಅವರ ಒಂದು ಮೆರವಣಿಗೆ ಸಹ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ 4 ಅಪರಿಚಿತ ಯುವಕರು ಏನೋ
ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಗಲಾಟೆ ಆಗಿತ್ತು. ಗಲಾಟೆ ರಾತ್ರಿ ಸಹ ಒಂದು ಅಲ್ಲಿನ ಸ್ಥಳೀಯ ಮಾಲಧಾರಿಗಳು ಮಾಡಿದ್ರು. ಮತ್ತೆ ಯಾರು ಈ ಒಂದು ಕಲ್ಲೆಸೆದಿದ್ದಾರೆ ಸೊ ಅವರನ್ನ ಬಂಧನ ಮಾಡ್ಬೇಕಂತ ಹೇಳ್ಬಿಟ್ಟು ತಡರಾತ್ರಿನೂ ಸಹ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಅಂದ್ರೆ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಸ್ಥಳಕ್ಕೆ ಏನು ಪೊಲೀಸರು ಸಹ ಭೇಟಿಯನ್ನು ಕೊಟ್ಟಿದ್ರು. ಮತ್ತೆ ಪಶ್ಚಿಮ ವಿಭಾಗ ಡಿಸಿಪಿ ಯತೀಶ್ ಅವರಿಗೂ ಸಹ ಭೇಟಿಯನ್ನ ಕೊಟ್ಟು ಮಾಲಧಾರಿಗಳು ಯಾರಿದ್ದಾರೆ ಸೊ ಅವರನ್ನ ಮನವೊಲಿಸಿದ್ರು. ಯಾಕಂದ್ರೆ ನಾವು ಆರೋಪಿಗಳನ್ನ ಬಂಧನ ಮಾಡ್ತೀವಿ, ನಮ್ಗೆ ಕೆಲವೊಂದಷ್ಟು ಸಮಯಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಮಾಲಧಾರಿಗಳ ಬಳಿ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಸೊ ಪೊಲೀಸರ ಒಂದು ಭರವಸೆ ಏನಿಲ್ಲ, ಅವರು ಪ್ರತಿಭಟನೆಯನ್ನ ಸದ್ಯಕ್ಕೆ ಕೈ ಬಿಟ್ಟಿರುವಂತ ಆದ್ರೂ ಸಹ ಆ ಒಂದು ಏರಿಯಾ ಜೆಜೆನಗರ ಏರಿಯಾ ಏನಿದೆ ಸೊ ಅಲ್ಲಿ ಒಂದು ಬಿಗುವಿನ ವಾತಾವರಣ ಇರುವಂತದ್ದು. ಯಾಕಂದ್ರೆ ಕಳೆದ 2-3 ಘಟನೆಗಳನ್ನ ನೆನೆಸ್ಕೊಂಡ್ರೆ ಜೆಜೆನಗರದಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋದನ್ನ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿನೇ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ KSRP ಅನ್ನ ನಿಯೋಜನೆ ಮಾಡಿರುವಂತದ್ದು, ಮತ್ತೆ ಹೆಚ್ಚಿನ ಬೀಟ್ ಪೊಲೀಸ್ ವ್ಯವಸ್ಥೆನ ಅಲ್ಲಿ ಮಾಡಿರುವಂತದ್ದು. ಮತ್ತೆ ಈಗ ಯಾರು ಅಲ್ಲಿ ಒಂದು ಕಲ್ಲು ತೂರಾಟ ಮಾಡಿದ್ದಾರೋ ಅವರ ವಿರುದ್ಧ, ಅಂದ್ರೆ ಅಪರಿಚಿತರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಕಲ್ಲು ತೂರಾಟ ಆದಂತ ಸಂದರ್ಭದಲ್ಲಿ ಓರ್ವ ಮಹಿಳಾ ಮಾಲಧಾರಿ ಯಾರಿರ್ತಾರೆ ಸೊ ಅವ್ರಿಗೆ ಕಲ್ಲು ತಲೆಗೆ ಪೆಟ್ಟಾಗಿರುವಂತದ್ದು, ಈಗಾಗಲೇ ಅವ್ರಿಗೆ ಚಿಕಿತ್ಸೆಯನ್ನು ಕೊಡಿಸಿರುವಂತದ್ದು. ಮತ್ತೆ ಶಶಿಕುಮಾರ್ ಎಂಬುವರು ಒಂದು ದೂರನ್ನ ಕೊಟ್ಟಿರುವಂತದ್ದು. ಈ ರೀತಿ ಮೆರವಣಿಗೆ ಹೋಗುವಂತ ಸಂದರ್ಭದಲ್ಲಿ ತಡರಾತ್ರಿ ಒಂದು ಕಲ್ಲು ತೂರಾಟ ಆಗಿರುವಂತದ್ದು. ಈ ವೇಳೆ ಮಹಿಳೆಗೆ ಸಹ ಒಂದು ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸದ್ಯಕ್ಕೆ ಜೆಜೆನಗರ ಪೊಲೀಸರು ಒಂದು ಪ್ರಕರಣವನ್ನು ಯಾರು ಈ ರೀತಿ ಕೃತ್ಯ ಎಸಗಿದ್ದಾರೆ ಅವ್ರಿಗಾಗಿ ಒಂದು ಶೋಧವನ್ನ ಮಾಡ್ತಾ ಇರುವಂತದ್ದು. ಸ್ಥಳೀಯ CCTVಗಳು ಇರ್ಬೋದು, ಮತ್ತೆ ಸ್ಥಳೀಯರ ಮಾಹಿತಿ ಒಂದು ಆಧರಿಸಿ ಒಂದು ಪತ್ತೆ ಕಾರ್ಯ ಮುಂದುವರಿಸಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.